ನಮ್ಮ ಜೊತೆಲಿ ಈಗ ಸತೀಶ್ ಜಾರಕಿಹೊಳಿ ಇರುವಂತದ್ದು ಅವರನ್ನೇ ಮಾತಾಡಿಸ್ತೀನಿ. ಸರ್, ಪ್ರಮುಖವಾಗಿ ನೀವು ಹಿಂದೆ ಕೂಡ ಮಾತಾಡ್ತಾ ಇದ್ದೀರಿ, ನಾಯಕತ್ವ ಬದಲಾವಣೆ ಆಗಬೇಕು, ಇದು ಬೇಗ ತೀರ್ಮಾನ ಆಗಬೇಕು ಅಂತ. ಕೊನೆಗೆ ಈಗ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕಾರ ಮಾಡ್ತಾ ಇರುವಂತದ್ದು ಈ ವಿಚಾರವಾಗಿ ಹೇಳುವಂತ ತೀರ್ಮಾನ ಆಗಿದೆ, ಒಳ್ಳೆ ಬೆಳವಣಿಗೆ ಪಕ್ಷದಲ್ಲಿ ಆಗಿದೆ. ಸೊ ವೇಟ್ ಮಾಡೋಣ. ಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಪ್ರಮಾಣವಚನ ಸ್ವೀಕಾರ ಮಾಡ್ತಾರೆ. ಅವ್ರ ಮುಂದೆ ಸಾಕಷ್ಟು ಸವಾಲುಗಳಿದೆ, ಅದನ್ನು ಮೀರೆಲ್ಲ ಮುಂದೆ ಹೋಗ್ತಾರೆ. 28ರಲ್ಲಿ ಮತ್ತೆ ಅವ್ರ ನೇತೃತ್ವದಲ್ಲಿ ಸರ್ಕಾರ ಬರುತ್ತೆ ಅಂತ ಆಸೆ ನಮಗಿದೆ. ಸರ್, ನೀವು ಕೂಡ ಒಂದು ಸಚಿವ ಆಕಾಂಕ್ಷಿ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು. ನೀವು ಕೂಡ ದೆಹಲಿಗೆ ಹೋಗಿದ್ರಿ, ಏನು ಚರ್ಚೆಗಳಾಗಿರುವಂತದ್ದು, ಹೈಕಮಾಂಡ್ ಮುಂದೆ ನೀವು ಹೇಳಿರುವಂತದ್ದು ವಿಚಾರ? ಎಲ್ಲ ಮುಖಂಡರನ್ನು ಕರೆದಿದ್ದಾರೆ, ಕೇಳಿದ್ದಾರೆ, ಅವರವರ ಅಭಿಪ್ರಾಯ ಪಡೆದಿದ್ದಾರೆ. ಸೊ ನೋಡೋಣ ಯಾವ ರೀತಿ ಅಂತಿಮವಾಗಿ ಪಕ್ಷ ಯಾರ್ಯಾರಿಗೆ ಹುದ್ದೆ ಕೊಡ್ತೈತೆ, ಯಾವ ಥರ ಬಳಸ್ಕೊಳ್ತೈತೆ ಕಾದ್ ನೋಡೋಣ. ಪಕ್ಷ ಅದೆಲ್ಲ ಅನುಭವ ಇದೆ ಅವರಿಗೆ. ಸರ್, ಹಾಗಾದ್ರೆ ಇವತ್ತು ಸಚಿವರಾಗಿ ನೀವು ಕೂಡ ಪ್ರಮಾಣವಚನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಹೆಸರಿರುವಂತದ್ದು ಹೇಗೆ ಅಂತ, ಕೆಪಿಸಿಸಿ ಲೇಟಾಗಿ ಆಗುತ್ತಾ ಹೇಗೆ ಅಂತ? ಸರ್ ಗೊತ್ತಿಲ್ಲ, ಯಾವ್ದು ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಮಟ್ಟ ಯಾವ್ದು ಅಧಿಕೃತವಲ್ಲ, ಬಂದ್ಮ್ಯಾಗ ನಿಮ್ಗೆ ಹೇಳ್ತೀನಿ. ಸರ್, ಡಿ.ಸಿ.ಎಂಗಳದ್ದು ತುಂಬಾ ಚರ್ಚೆಯಲ್ಲಿರುವಂತ, ನೀವು ಕೂಡ ಸಮುದಾಯವಾರು ಕೊಡಬೇಕು ಅಂತ ಅವ್ರು ಹೇಳಿರುವಂತದ್ದು, ಆ ಬಗ್ಗೆ ನೀವು ಹೈಕಮಾಂಡ್ ಗಮನಕ್ಕೆ ತರುವಂತದ್ದು, ಅವರು ಅದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ? ನೋಡೋಣ, ಅದನ್ನು ಚರ್ಚೆ ಮಾಡೋಣ. ಅದನ್ನು ಈಗೂ ಕೊಡ್ಬೋದು, ಆಮ್ಯಾಗ ಕೂಡ ಕೊಡ್ಬೋದು. ಈಗ ಕೊಡ್ಬೇಕಂತೇನಿಲ್ಲ, ಅನುಕೂಲ ಆದ್ರೆ ಕೊಡೋಣ. ಸರ್, ಇವತ್ತು ಎಷ್ಟು ಜನ ಸೀನಿಯರ್ಸ್ ಮಾತ್ರ ಹೊಸಬ್ರಿಗೆ ಅವಕಾಶ ಇರುವಂತ? ಸರ್, ಸೀನಿಯರ್ಸ್ ಮಾತ್ರ ಮಾಡ್ತಾರೆ, ಹೊಸಬರಿಗೆ 2ನೇ ಹಂತದಲ್ಲಿ ಅವಕಾಶ ಕೊಡ್ತಾರೆ. ಅಂದ್ರೆ ಇದು ಮುಂದಿನ 2028ರ ಚುನಾವಣೆಯ ಮುಂದುವರಿಸಿಕೊಂಡು ಚುನಾವಣೆ ತಂಡ ಇದು, ಚುನಾವಣೆ ಎದುರಿಸಲಿಕ್ಕೆ ಈ ತಂಡ ರಚನೆ ಎಐಸಿಸಿ ಮಾಡ್ತಾರೆ. ಸರ್, ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತು ಹಿಂದ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ಈಗ ಒಂದು ಮುಂದಿನ ಕ್ಯಾಬಿನೆಟ್ ಒಂದು ಇದು ಆಗಿರುವಂಥದ್ದು, ಶಬಲ ಆಗಿರುವಂಥದ್ದು, ಆ ಒಂದು ಹಿಂದದ ವಿಚಾರವಾಗಿ ಹೈಕಮಾಂಡ್ ಯಾವ ರೀತಿ ಒಂದು ಒಲವನ್ನು ತೋರಿಸಿದೆ? ನೋಡೋಣ, ಎಲ್ಲಾನು ಒಟ್ಟಿಗೆ ತಗೊಳ್ಳುವಂತ ಪ್ರಯತ್ನ ಆಗ್ತದೆ. ಎಲ್ಲರೂ ಒಟ್ಟಿಗೆ ಇರಬೇಕು, ಏನೇ ಸಮಸ್ಯೆ ಇದ್ರೂ ಬಗ್ಗೆ ಪರಿಹಾರ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಕ್ತೀವಿ. ಸರ್, ನೀವು ಕೂಡ ಒಂದು ಸಚಿವ ಆಕಾಂಕ್ಷಿ ಜೊತೆಲಿ ಕೆಪಿಸಿಸಿ ಅಧ್ಯಕ್ಷರಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇರುವಂತದ್ದು, ನೀವು ಕೂಡ ದೆಹಲಿಗೆ ಹೋಗಿದ್ರಿ, ಏನು ಚರ್ಚೆಗಳಾಗಿರುವಂತದ್ದು, ಹೈಕಮಾಂಡ್ ಮುಂದೆ ನೀವು ಹೇಳಿರುವಂತದ್ದು ವಿಚಾರ? ಎಲ್ಲ ಮುಖಂಡರನ್ನು ಕರೆದಿದ್ದಾರೆ, ಕೇಳಿದ್ದಾರೆ, ಅವರವರ ಅಭಿಪ್ರಾಯ ಪಡೆದಿದ್ದಾರೆ. ಸೊ ನೋಡೋಣ ಯಾವ ರೀತಿ ಅಂತಿಮವಾಗಿ ಪಕ್ಷ ಯಾರ್ಯಾರಿಗೆ ಹುದ್ದೆ ಕೊಡ್ತೈತೆ, ಯಾವ ಥರ ಬಳಸ್ಕೊಳ್ತೈತೆ ಕಾದ್ ನೋಡೋಣ. ಪಕ್ಷ ಅದೆಲ್ಲ ಅನುಭವ ಇದೆ ಅವರಿಗೆ. ಸರ್, ಹಾಗಾದ್ರೆ ಇವತ್ತು ಸಚಿವರಾಗಿ ನೀವು ಕೂಡ ಪ್ರಮಾಣವಚನ ಮಾಡ್ತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಹೆಸರಿರುವಂತದ್ದು ಹೇಗೆ ಅಂತ, ಕೆಪಿಸಿಸಿ ಲೇಟಾಗಿ ಆಗುತ್ತಾ ಹೇಗೆ ಅಂತ? ಸರ್ ಗೊತ್ತಿಲ್ಲ, ಯಾವ್ದು ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಮಟ್ಟ ಯಾವ್ದು ಅಧಿಕೃತವಲ್ಲ, ಬಂದ್ಮ್ಯಾಗ ನಿಮ್ಗೆ ಹೇಳ್ತೀನಿ. ಸರ್, ಡಿ.ಸಿ.ಎಂಗಳದ್ದು ತುಂಬಾ ಚರ್ಚೆಯಲ್ಲಿರುವಂತ, ನೀವು ಕೂಡ ಸಮುದಾಯವಾರು ಕೊಡಬೇಕು ಅಂತ ಅವ್ರು ಹೇಳಿರುವಂತದ್ದು, ಆ ಬಗ್ಗೆ ನೀವು ಹೈಕಮಾಂಡ್ ಗಮನಕ್ಕೆ ತರುವಂತದ್ದು, ಅವರು ಅದ್ರ ಬಗ್ಗೆ ಏನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ? ನೋಡೋಣ, ಅದನ್ನು ಚರ್ಚೆ ಮಾಡೋಣ. ಅದನ್ನು ಈಗೂ ಕೊಡ್ಬೋದು, ಆಮ್ಯಾಗ ಕೂಡ ಕೊಡ್ಬೋದು. ಈಗ ಕೊಡ್ಬೇಕಂತೇನಿಲ್ಲ, ಅನುಕೂಲ ಆದ್ರೆ ಕೊಡೋಣ. ಸರ್, ಇವತ್ತು ಎಷ್ಟು ಜನ ಸೀನಿಯರ್ಸ್ ಮಾತ್ರ ಹೊಸಬ್ರಿಗೆ ಅವಕಾಶ ಇರುವಂತ? ಸರ್, ಸೀನಿಯರ್ಸ್ ಮಾತ್ರ ಮಾಡ್ತಾರೆ, ಹೊಸಬರಿಗೆ 2ನೇ ಹಂತದಲ್ಲಿ ಅವಕಾಶ ಕೊಡ್ತಾರೆ. ಅಂದ್ರೆ ಇದು ಮುಂದಿನ 2028ರ ಚುನಾವಣೆಯ ಮುಂದುವರಿಸಿಕೊಂಡು ಚುನಾವಣೆ ತಂಡ ಇದು, ಚುನಾವಣೆ ಎದುರಿಸಲಿಕ್ಕೆ ಈ ತಂಡ ರಚನೆ ಎಐಸಿಸಿ ಮಾಡ್ತಾರೆ. ಸರ್, ಸಿದ್ದರಾಮಯ್ಯನವರಾಗಿರ್ಬೋದು ಮತ್ತು ಹಿಂದ ಒಂದು ವಿಚಾರವಾಗಿ ಸಂಬಂಧಪಟ್ಟಂತೆ ಇವತ್ತು ಈಗ ಒಂದು ಮುಂದಿನ ಕ್ಯಾಬಿನೆಟ್ ಒಂದು ಇದು ಆಗಿರುವಂಥದ್ದು, ಶಬಲ ಆಗಿರುವಂಥದ್ದು, ಆ ಒಂದು ಹಿಂದದ ವಿಚಾರವಾಗಿ ಹೈಕಮಾಂಡ್ ಯಾವ ರೀತಿ ಒಂದು ಒಲವನ್ನು ತೋರಿಸಿದೆ? ನೋಡೋಣ, ಎಲ್ಲಾನು ಒಟ್ಟಿಗೆ ತಗೊಳ್ಳುವಂತ ಪ್ರಯತ್ನ ಆಗ್ತದೆ. ಎಲ್ಲರೂ ಒಟ್ಟಿಗೆ ಇರಬೇಕು, ಏನೇ ಸಮಸ್ಯೆ ಇದ್ರೂ ಬಗ್ಗೆ ಪರಿಹಾರ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದೆ ಸಾಕ್ತೀವಿ. ಇದಿಷ್ಟು ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಗಂಗಾಧರ್ ವಕ್ತ, ನ್ಯೂಸ್ 18 ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.